ಅನ್ನೋ ಸಂದರ್ಭದಲ್ಲಿ ನಮ್ಮ ಮೇಷ್ಟ್ರು ಕೂಡ ಯಾವ ನಿಗಮ ಯಾವ ಕಾರಣಕ್ಕೆ ರಚನೆ ಮಾಡ್ತಾ ಬೇಕಾಗಿದೆ ಅನ್ನೋ ವಿಚಾರ ಹೋರಾಟ ಅನ್ನೋ ಸಂದರ್ಭದಲ್ಲಿ ಕರೆದಷ್ಟೇ. ಆದರೆ ಇವತ್ತು ನಾನು ಬಂದಿರುವುದು ಕೇವಲ ವಕೀಲನಾಗಿ ಅಷ್ಟೇ ಬಂದಿಲ್ಲ, ಸಮಾಜದ ಒಬ್ಬ ಸದಸ್ಯನಾಗಿ ಸಮಾಜದ ನ್ಯಾಯದ ಮತ್ತು ಒಂದು ಮುಂದಿನ ಪೀಳಿಗೆಯ ಭವಿಷ್ಯವನ್ನ ಯಾವ ರೀತಿ ನಾವು ರೂಪಿಸ್ಕೋಬೇಕು ಎಂಬ ಉದ್ದೇಶದಿಂದ ಒಬ್ಬ ನಾಗರಿಕನಾಗಿ ಬಂದಿದ್ದೇನೆ. ಮೊದಲನೇದಾಗಿ ಏನಪ್ಪಾ ಅಂದ್ರೆ, ಈ ಒಂದು ಕಾರ್ಯಕ್ರಮ ಕೇವಲ ಒಂದು ಕಾರ್ಯಕ್ರಮ ಅಲ್ಲ, ನಮ್ಮ ಮುಂದಿನ ಪೀಳಿಗೆಗೆ ಭವಿಷ್ಯವನ್ನ ನಿರ್ಧರಿಸಲು ನಾವೊಂದು ದಿಟ್ಟ ಹೆಜ್ಜೆ ಇಡಲಿಕ್ಕೆ ನಾವು ಇವತ್ತು ಒಂದಾಗಿದ್ದೇವೆ. ಸಾಹೇಬ್ ಹೇಳಿದ್ರು, ನಾವು ನಿಗಮ ನಿರ್ಮಾಣ ಮಾಡೋದ್ರಿಂದ ನಮಗೆ ಯಾವುದೇ ಕೆಟಗರಿಯಲ್ಲಿ ನಮಗೆ ಸೇರಿಸೋ ಉದ್ದೇಶದಿಂದಲ್ಲ, ನಮ್ಮ ಸಮಾಜದಲ್ಲಿರುವಂತಹ ಏನು ನಮಗೆ ಮೀಸಲಾತಿ ಇದೆ ಆ 4% ಮೀಸಲಾತಿ ಹುಡುಗರು ನಮ್ಮವರಾಗಿರ್ಬೇಕು ಅನ್ನೋ ಉದ್ದೇಶದಿಂದ. ಇನ್ನೊಂದೇನಪ್ಪಾ ಅಂದ್ರೆ, ಈ ವ್ಯವಸ್ಥೆ ಬರಬೇಕು ಅಂದ್ರೆ ನಾವು ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕು. ಮೊದಲನೇದು ಏನಪ್ಪಾ ಅಂದ್ರೆ, ನಮಗೆ ಸಂವಿಧಾನ ಏನು ಕೊಡುತ್ತೆ, ನಾವು ಸಂವಿಧಾನದಲ್ಲಿ ಏನಿದೆ, ಸಾಮಾಜಿಕ ನ್ಯಾಯವ ದೊರಕಬೇಕು ನಮಗೆ. ಅಷ್ಟೇ ಅಲ್ಲ, ಸಮಾನತೆಯ ಅವಕಾಶಗಳನ್ನ ಕಲ್ಪಿಸ್ಕೋಬೇಕು. ಇನ್ನೊಂದೇನಪ್ಪಾ ಅಂದ್ರೆ, ದುರ್ಬಲ ವರ್ಗದ ಸಮುದಾಯವನ್ನ ನಾವು ಮೇಲೆ ಎತ್ತಬೇಕು ಅಂತ ಸಂವಿಧಾನನೇ ಹೇಳಿದೆ. ಆ ರೀತಿ ನಮ್ಮ ಸಮುದಾಯದಲ್ಲಿ ಏನಪ್ಪಾ ಅಂದ್ರೆ, ತುಂಬಾ ಆರ್ಥಿಕವಾಗಿ, ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ತುಂಬಾ ಉಳಿದಿದ್ದೇವೆ. ಈ ಹಕ್ಕುಗಳನ್ನು ನಾವು ಕೇಳಬೇಕು, ಶಾಶ್ವತ ಪರಿಹಾರವನ್ನ ಯಾವ ರೀತಿ ಹುಡುಕಬೇಕು ಅನ್ನೋದನ್ನ ನಾವು ಆ ಪ್ರಕರಣದಲ್ಲಿ ನೋಡ್ತೇವೆ. ಅದೇ ರೀತಿ ಈ ನಮ್ಮ ಸಮುದಾಯದ ಬಗ್ಗೆ ಒಂದು ಕಾಳಜಿ ಮತ್ತೆ ನಮ್ಮ ಸಮುದಾಯವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಯಾವ ರೀತಿಯ ಸಾಧ್ಯತೆಯನ್ನ ಕೈಗೊಳ್ಳಬಹುದು ಅನ್ನೋ ಉದ್ದೇಶದಿಂದ ಈ ನಿಗಮವನ್ನ ನಿರ್ಮಿಸಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಯಾವುದೇ ವೈಯಕ್ತಿಕ ವಿಚಾರಗಳು ಇದ್ರೆ ಬೇರೆ ಇರಲಿ, ನಾವು ಬೇರೆ ಬೇರೆ ಮನೆಗಳಿಂದ ಆಗಿರ್ಬೋದು, ಬೇರೆ ಬೇರೆ ಊರುಗಳಿಂದ ಆಗಿರ್ಬೋದು, ಬೇರೆ ಬೇರೆ ವೃತ್ತಿಯಿಂದ ಆಗಿರ್ಬೋದು, ಆದರೆ ಸಮಾಜ ಅಂತ ಬಂದಾಗ ನಾವೆಲ್ಲರೂ ಒಂದೇ ಕುಟುಂಬದವರು. ಆದರೆ ಈ ನಿಗಮದಿಂದ ನಾವು ಅತಿ ಹೆಚ್ಚು ಲಾಭವನ್ನು ಪಡ್ಕೊಳ್ಳೋಣ. ಪ್ರತಿಯೊಬ್ಬ ವ್ಯಕ್ತಿ ಶೈಕ್ಷಣಿಕವಾಗಿ ಈ ನಿಗಮ ಸ್ಥಾಪನೆ ಆದರೆ ಒಳ್ಳೆ ಶಿಕ್ಷಣ ಸಿಗ್ಬೋದು, ಯುವಕರಿಗೆ ಉದ್ಯೋಗ ಸಿಗ್ಬೋದು, ಮಹಿಳೆಯರಿಗೆ ಸಫಲಗೊಳಿಸುವಂತ ಒಂದು ದಾರಿ ಆಗ್ಬೋದು. ಅದೇ ರೀತಿ ಉದ್ಯಮಗಳನ್ನು ಕೈಗೊಳ್ಳುವಂತಹ ವ್ಯಕ್ತಿಗಳಿಗೆ ಆರ್ಥಿಕ ನೆರವುಗಳನ್ನ ಕೊಡಿಸುವಂತಹ ಒಂದು ವ್ಯವಸ್ಥೆನ ನಾವು ಈ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವ್ಯಾಪಾರಿ ಸಮಾಜ.